ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಮೊರೆ ಹೋಗಿದೆ. ಈಗ ಟಿವಿಕೆ ಪಕ್ಷ ಸರ್ಕಾರ ರಚನೆಗೆ ಆಹ್ವಾನ ನೀಡುವಂತೆ ಸೂಚಿಸಿ ತಮಿಳುನಾಡಲ್ಲಿ ಟಿವಿಕೆ ಅತ್ಯಧಿಕ ಸ್ಥಾನವನ್ನ ಗಳಿಸದೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರುವಂತದ್ದು. ಆದರೆ ಸರ್ಕಾರ ರಚನೆಯಲ್ಲಿ ಒಂದಿಷ್ಟು ಹಗ್ಗ ಜಗ್ಗಾಟಗಳೇ ನಡೀತಾ ಇತ್ತು. ರಾಜ್ಯಪಾಲ ಅರ್ಲೇಕರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಟಿವಿಕೆ ಈಗ ಕಾನೂನು ಸಮರಕ್ಕೆ ಟಿವಿಕೆ ಮುಂದಾಗ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂತದ್ದು. ನೆನ್ನೆ ಬಗ್ಗೆ ಸುಳಿವನ್ನ ಕೊಡಲಾಗ್ತಾ ಇತ್ತು. ಯಾಕಂದ್ರೆ 2 ಬಾರಿ ಲೋಕಭವನಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಮನವಿ ಮಾಡಿಕೊಂಡ್ರು ಕೂಡ ಅವರ ಅವಕಾಶವನ್ನ ಕೊಟ್ಟಿರಲಿಲ್ಲ. ಇದರ ವಿರುದ್ಧ ನಾವು ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಆ ಪ್ರಕಾರವಾಗಿ ಈಗ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದೆ ಟಿವಿಕೆ. ರಾಜ್ಯಪಾಲರ ವಿರುದ್ಧ ಟಿವಿಕೆ ಸಮರ ಸಾರಿದೆ. ಕಾನೂನು ಹೋರಾಟ. ಸರ್ಕಾರ ರಚನೆಗೆ ಆಹ್ವಾನ ನೀಡಲು ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ರಾಜ್ಯಪಾಲರು. ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಅಂತ ಅವರ ಆಕ್ರೋಶ ಟಿವಿಕೆ ಪಕ್ಷದ ವಿಜಯ್ ಅವರದ್ದು. ಲೋಕಭವನದತ್ತ ವಿಜಯ್ ಅವರು ಸದ್ಯಕ್ಕೆ ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಚ್ಚರಿಯ ಬೆಳವಣಿಗೆ ತಮಿಳುನಾಡು ರಾಜಕಾರಣದಲ್ಲಿ. ಇದು 3ನೇ ಬಾರಿ ಅವರು ಲೋಕಭವನಕ್ಕೆ ಹೋದ್ರೆ. ಸರ್ಕಾರವನ್ನ ಫಾರ್ಮ್ ಮಾಡೋದಕ್ಕಾಗಿ ಅವರು ಮನವಿಯನ್ನ 2 ಬಾರಿ ಕೇಳ್ಕೊಂಡು ಬಂದ್ರು. ರಾಜ್ಯಪಾಲರ ಬಳಿಗೆ ಹೋಗಿ ಭೇಟಿಯಾಗಿ ಚರ್ಚೆ ಮಾಡ್ಕೊಂಡು ಬಂದ್ರು. ಆದ್ರೆ ಅವರು ಕೇಳಿದ್ದು ಮ್ಯಾಜಿಕ್ ನಂಬರ್ ಏನಿದೆ 117 ಅದನ್ನ ತೋರಿಸಲೇಬೇಕು ಅಂತ ಕೇಳಿದ್ರು. ವಿಜಯ್ ಈಗ ಲೋಕಭವನಕ್ಕೆ ಬಂದಿರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ದಳಪತಿ ವಿಜಯ್ ಟಿವಿಕೆ ಪಕ್ಷದ ನಾಯಕ ಲೋಕಭವನಕ್ಕೆ ಇದೀಗ ತಾನೇ ಎಂಟ್ರಿ ಕೊಟ್ಟಿರೋದು. ಅತ್ಯಂತ ಟೈಟ್ ಸೆಕ್ಯೂರಿಟಿಯಲ್ಲಿದೆ ಲೋಕಭವನ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಟಿವಿಕೆ ಪಕ್ಷದ ಕಾರ್ಯಕರ್ತರು ವಿಜಯ್ ಅವರ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ರಾಜ್ಯಪಾಲರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾನೆ ಇತ್ತು. ಅನೇಕ ಪ್ರತಿಭಟನೆಗಳು ಕೂಡ ನಡೆದಿದ್ದಾವೆ. ಇದರ ವಿರುದ್ಧವಾಗಿ ವಿಜಯ್ ಅವರಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಡಲೇಬೇಕು ಅಂತ ಬೇರೆ ಬೇರೆ ಪಕ್ಷಗಳ ನಾಯಕರುಗಳು ಕೂಡ ಆಕ್ರೋಶವನ್ನ ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಚೆನ್ನೈನ ಲೋಕಭವನದ ಮುಂಭಾಗದಿಂದ ಲೈನ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಆಸ್ ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ ಇದು ಕಾನೂನು ಹೋರಾಟದ ವಿಚಾರ. ಇದೀಗ ತಾನೇ ವಿಜಯ್ ಅವರು ಕೂಡ ಲೋಕಭವನಕ್ಕೆ ಬಂದಿರುವಂತಹ ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡಿದ್ವಿ. ಅಲ್ಲಿ ಏನಾಗಬಹುದು ಅಂತ ಅನ್ಸುತ್ತೆ? ಒಂದ್ ಕಡೆ ಕಾನೂನು ಸಮರಕ್ಕೆ ಹೋಗಿರುವಂತದ್ದು, ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ಲೋಕಭವನಕ್ಕೂ ಬಂದಿರುವಂತದ್ದು. ಖಂಡಿತವಾಗ್ಲೂ ಅರುಣ್, ಚೆನ್ನೈನಲ್ಲಿ ಮಹತ್ವದ ಬೆಳವಣಿಗೆ ಆಗಿರುವಂತದ್ದು. ನಟ ವಿಜಯ್ ಅವರಿಗೇನು ಬಹುಮತ ಕೊರತೆ ಇತ್ತು, ಈಗ ನೀಗಿರುವಂತದ್ದು. 118ಗಿಂತ ಹೆಚ್ಚಿನ 121 ಶಾಸಕರ ಬೆಂಬಲ ಸಿಕ್ಕಿರುವಂತದ್ದು. ಇದೀಗ 121 ಶಾಸಕರ ಬೆಂಬಲ ಸಿಕ್ಕ ಕೂಡಲೇ ನಟ ವಿಜಯ್ ಅವರು ಚೆನ್ನೈನ ಸರ್ದಾರ್ ವಲ್ಲಭಾಯ್ ಪಟೇಲ್ ರಸ್ತೆಯಲ್ಲಿ ಇರತಕ್ಕಂತ ಲೋಕಭವನಕ್ಕೆ ಆಗಮಿಸಿರ್ತಕ್ಕಂಥದ್ದು ಈಗಾಗಲೇ ನೀವು ಕಾಣಬಹುದಾಗಿದೆ. ಈಗ ತಾನೇ ಅವರು ಲೋಕಭವನದ ಒಳಗಡೆ ಹೋಗಿರುವಂತದ್ದು. ಗವರ್ನರ್ ಅವರ ಭೇಟಿಗೆ, ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ, ಹಕ್ಕು ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಈಗಾಗಲೇ ನಾವು ಕಾಣಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಪೊಲೀಸರು ಅಲ್ಲಿ ನಿಯೋಜನೆಗೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ನಟ ವಿಜಯ್ ಅವರು ಬಂದಂತ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ನಟ ವಿಜಯ್ ಅವರು ಏನು ಮುಖ್ಯಮಂತ್ರಿಗಳಾಗಬೇಕು ನಿಟ್ಟಿನಲ್ಲಿ 3-4 ದಿನಗಳಿಂದ ಕಸರತ್ತನ್ನು ನಡೀತಾ ಇದೆ. ಅದೆಲ್ಲ ಒಂದ್ ಕಡೆ ಸಕ್ಸಸ್ ಕೂಡ ಆಗಿರಲಿಲ್ಲ. ಹಾಗಾಗಿನೇ ಒಂದಲ್ಲ ಒಂದು ಅಭಿಮಾನಿಗಳು ಬಂದು ಇಲ್ಲಿ ಲೋಕಭವನದ ಮುಂದೆ ಪ್ರತಿಭಟನೆಯನ್ನು ಮಾಡುವಂತದ್ದು, ಪ್ಲೇ ಕಾರ್ಡ್ ಅನ್ನು ಅವರಿಗೆ ಆದಷ್ಟು ಬೇಗ ಗವರ್ನರ್ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನವನ್ನು ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾ ಇದ್ರು. ಅವರ ನಿವಾಸ ಆಗಿರ್ಬೋದು, ಮತ್ತೊಂದು ಕಡೆ ಲೋಕಭವನದ ಮುಂಭಾಗದಲ್ಲಿ ಆಗಿರ್ಬೋದು. ಇದೀಗ ಇಲ್ಲೊಂದ್ ಕಡೆ ಏನು ಕೊರತೆ ಇತ್ತು, 118 ಶಾಸಕರ ಕೊರತೆ ಇತ್ತು. ಇದೀಗ ಇಲ್ಲೊಂದ್ ಕಡೆ 121 ಶಾಸಕರ ಸಂಖ್ಯೆ ಸಿಕ್ಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಸಹಿ ಪತ್ರದೊಂದಿಗೆ ಇದೀಗ ಏನು ನಟ ವಿಜಯ್ ಅವರು ಲೋಕಭವನಕ್ಕೆ ಬಂದಿರುವಂತದ್ದು. ಈಗಾಗಲೇ ಸಿಪಿಐನ 2, ಸಿಪಿಎಂನ 2, ಅದ್ರ ಜೊತೆಗೆ ವಿಸಿಕೆ 2, ಅದ್ರ ಜೊತೆಗೆ ಮುಸ್ಲಿಂ ಲೀಗ್ನ
ಇಬ್ಬರು ಶಾಸಕರು, ಅದ್ರ ಜೊತೆಗೆ ಎಐಡಿಎಂಕೆ ಮುಖ್ಯವಾಗಿ ಎಂಎಂಕೆ ಅನ್ನುವಂತ ಒಬ್ಬರು ಶಾಸಕರು, ಒಟ್ಟು 121 ಶಾಸಕರ ಬೆಂಬಲವನ್ನ ಈಗ ಸಿಕ್ಕಿದೆ ಅನ್ನುವಂಥದ್ದು. ಈಗಾಗಲೇ ಸಿಪಿಎಂ ಮತ್ತೆ ಸಿಪಿಐ ಅವರು ಅಧಿಕೃತವಾಗಿ ಬೆಂಬಲವನ್ನ ಕೊಟ್ಟಿದ್ರು. ಮತ್ತೊಂದು ಕಡೆ ಬೆಂಬಲವನ್ನ ಕೊಡೋದ್ರ ಮುಖಾಂತರವಾಗಿ ನಾವು ಸರ್ಕಾರದ ಭಾಗವಾಗಿರೋದಿಲ್ಲ, ಬದಲಾಗಿ ಡಿಎಂಕೆ ಜೊತೆಗಿರ್ತೀವಿ, ಸರ್ಕಾರದ ರಾಜ್ಯದ ಯಾವುದೇ ಒಂದು ವಿಚಾರ ಆದ್ರೂ ಕೂಡ ನಾವು ಡಿಎಂಕೆ ಜೊತೆಗೆ ನಿಲ್ತೀವಿ ಅನ್ನೊಂದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಈಗಾಗಲೇ ಬೆಂಬಲವನ್ನ ಕೊಟ್ಟಿರುವಂತದ್ದು. ಮತ್ತೆ ವಿಸಿಕೆ ಶಾಸಕರು ಕೂಡ ಕೊನೆ ಕ್ಷಣದವರೆಗೂ ಕೂಡ, ಅಂದ್ರೆ ನಟ ವಿಜಯ್ ಅವರು ಸಂಜೆ 4:30 ಸುಮಾರಿಗೆನೆ ಲೋಕಭವನಕ್ಕೆ ಬರಬೇಕಾಗಿತ್ತು. ವಿಸಿಕೆ ಶಾಸಕರು ಕೊನೆ ಕ್ಷಣದಲ್ಲಿ ಒಂದ್ ಕಡೆ ಬೇರೆ ರೀತಿಯಿಂದ ಹಿಂದೇಟನ್ನು ಹಾಕಿದ್ರು. ಆಗ ವರ್ಚುವಲ್ ಮೀಟಿಂಗ್ ಅನ್ನ ಮಾಡೋದ್ರ ಮುಖಾಂತರವಾಗಿ ನಟ ವಿಜಯ್ ಅವರು ಅವ್ರನ್ನ ಕೂಡ ಕನ್ವಿನ್ಸ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಲೀಗ್ ಶಾಸಕರು ಕೂಡ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು, ಎಎಂಕೆ ಶಾಸಕರು ಒಬ್ಬರು ಕೂಡ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರವಾಗಿ 121 ಶಾಸಕರ ಒಂದು ಸಂಖ್ಯೆಯನ್ನ ತೆಗೆದುಕೊಂಡೇ ಈಗ ಗವರ್ನರ್ ಭೇಟಿಗೆ ನಟ ವಿಜಯ್ ಅವರು ಕೂಡ ಬಂದಿರುವಂತದ್ದು. ಇದೀಗ ರಾಜ್ಯಪಾಲರನ್ನ ಭೇಟಿಯನ್ನ ಮಾಡಿದರೆ, ರಾಜ್ಯಪಾಲರನ್ನ ಭೇಟಿ ಮಾಡಿದ ಕೂಡಲೇ ಇಲ್ಲ ಒಂದ್ ಕಡೆ ಏನು ರಾಜ್ಯಪಾಲರು ಕೇಳ್ತಾ ಇದ್ರು ಅಂದ್ರೆ, ಇಷ್ಟು ದಿನಗಳ ಕಾಲ 108 ಶಾಸಕರ ಜೊತೆಗೆ, ತಮ್ಮ ಪಕ್ಷದ 108 ಶಾಸಕರ ಜೊತೆಗೆ ಕಾಂಗ್ರೆಸ್ನ 50 ಶಾಸಕರ ಬೆಂಬಲದ ಮಾತ್ರ ಅಲ್ಲಿ ಸಹಿ ಪತ್ರಗಳನ್ನು ಮಾತ್ರ ಗವರ್ನರ್ಗೆ ಕೊಟ್ಟಿದ್ರು ನಟ ವಿಜಯ್ ಅವರು ನಿನ್ನೆ ಮತ್ತೆ ಮೊನ್ನೆ ದಿನ. ಅದಕ್ಕೋಸ್ಕರವಾಗಿ ಗವರ್ನರ್ ಅವರು ಆ ಒಂದು ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಿದ್ರು. ಈಗ ಸಿಪಿಎಂ ಮತ್ತೆ ಸಿಪಿಐ, ವಿಸಿಕೆ, ಮತ್ತೊಂದು ಕಡೆ ಮುಸ್ಲಿಂ ಲೀಗ್ ಇಬ್ರು, ಅವ್ರ ಜೊತೆಗೆ ಈಗ ಎಎಂಕೆ ಶಾಸಕರೊಬ್ಬರು ಕೊಟ್ಟಿರುವಂತಹ ಒಂದು ಸಹಿ ಪತ್ರವನ್ನ ಇದೀಗ ಗವರ್ನರ್ಗೆ ಕೊಟ್ಟಿದ್ದಾರೆ. ಬಹುಶಃ ಆ ಒಂದು ಪ್ರಸ್ತಾವನೆಗೆ ಗವರ್ನರ್ ಅವರು ಇವತ್ತು ಕನ್ವಿನ್ಸ್ ಆಗುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಅವರ ಒಪ್ಪಿಗೆಯನ್ನ ಪಡೆದ್ರ ಮುಖಾಂತರವಾಗಿ ಇವತ್ತೇ ಸರ್ಕಾರ ರಚನೆಗೆ ಬಹುತೇಕವಾಗಿ ಒಪ್ಪಿಗೆ ಕೊಡುವಂತ ಸಾಧ್ಯತೆ ಇದೆ. ನಾಳೆ ಎಲ್ಲೋ ಒಂದ್ ಕಡೆ ಏನಾದ್ರು ಮತ್ತೊಮ್ಮೆ ಸರ್ಕಾರ ಆಹ್ವಾನ ಮಾಡಿ ಅಂದ ಕೂಡಲೇ ನಾಳೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ಪದಗ್ರಹಣ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಅರುಣ್, ಬಹಳ ಪ್ರಮುಖವಾಗಿ ಏನು 3-4 ದಿನಗಳ ಕಾಲ ಗವರ್ನರ್ ಒಂದು ಸ್ವಲ್ಪ ನಿರ್ಲಕ್ಷ್ಯವನ್ನ ತೋರಿದ್ರು ಅನ್ನೊಂದು ಕಾಂಗ್ರೆಸ್ ಆಪಾದನೆ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾನೂನು ಸಮರವನ್ನ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಈಗಾಗಲೇ ಟಿವಿಕೆ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರಿಗೆ ಚರ್ಚೆ ಮಾಡಿದ್ರು. ಹಾಗಾಗಿನೇ ನಿನ್ನೆ ಮೊನ್ನೆ ದಿನ ಕಾದು ನೋಡಿ ಇವತ್ತು ಇಲ್ಲ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಹಾಕೋದ್ರ ಮುಖಾಂತರವಾಗಿ ಸೂಕ್ತವೇ ತಮಿಳುನಾಡಿನ ರಾಜ್ಯಪಾಲರಿಗೆ ಶೀಘ್ರದಲ್ಲೇ ಅವರಿಗೆ ಒಂದು ನಿರ್ದೇಶನ ಕೊಡಬೇಕು, ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಮತ್ತೆ ಸರ್ಕಾರ ಬಹುಮತ ಸಾಬೀತುಪಡಿಸೋದಕ್ಕೆ ಇಲ್ಲೊಂದ್ ಕಡೆ ನಿರ್ದೇಶನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿನೇ ಈಗ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ವಕೀಲರಾಗಿರ್ತಕ್ಕಂಥವ್ರು ಇದೀಗ ಎಲ್ಲೋ ಒಂದ್ ಕಡೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿರುವಂತದ್ದು. ಆ ಮುಖಾಂತರವಾಗಿ ಮುಖ್ಯವಾಗಿ ನಿರ್ದೇಶನ ಕೊಡಿ ಅನ್ನೋ ಒಂದು ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆದು ಏನಾದರೂ ಆಯ್ದಲ್ಲಿ ಕೆಲವೊಂದು ಕಡೆ ಹೈಕೋರ್ಟ್ ನಿಂದ ಒಂದು ನಿರ್ದೇಶನ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಅರ್ಜಿ ಹಾಕಿದಂತ ಬಳಿಕವಾಗಿ, ಅರ್ಜಿ ಹಾಕಕ್ಕೆ ಮುಂಚಿತವಾಗಿ ಹಾಕಿದ ಬಳಿಕವಾಗಿ ಈಗ ನಟ ವಿಜಯ್ ಅವರು ಈಗ ಗವರ್ನರ್ ಭೇಟಿಗೆ ಬಂದಿದ್ದಾರೆ. ಒಂದ್ ವೇಳೆ ಏನಾದ್ರು 118ಕ್ಕೂ ಹೆಚ್ಚು ಜನ ಶಾಸಕರ ಬೆಂಬಲ ಸಹಿ ಪತ್ರವನ್ನ ಗವರ್ನರ್ ನೋಡಿದ ಬಳಿಕವಾಗಿ ಬಹುಶಃ ಇವತ್ತೇನೆ ಸರ್ಕಾರ ರಚನೆಗೆ ಗವರ್ನರ್ ಅವರು ಎಲ್ಲೊಂದ್ ಕಡೆ ಅನುಮತಿ ಕೊಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಅನುಮತಿ ಕೊಟ್ಟದೇ ಆದಲ್ಲಿ ಏನು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ, ಅದನ್ನ ಕಾನೂನು ಹೋರಾಟದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ನಟ ವಿಜಯ್ ಅವರು. ಅದಾದ ಬಳಿಕವಾಗಿ ಅರ್ಜಿಯನ್ನು ಕೂಡ ವಾಪಸ್ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರು ಇವತ್ತು ಇಷ್ಟಕ್ಕೂ ಕೂಡ ಶಾಸಕರ ಬೆಂಬಲದ ಸಹಿ ಪತ್ರವನ್ನು ಪಡೆದು ಕೂಡ ಇನ್ನೊಂದ್ ಕಡೆ ಗವರ್ನರ್ ಅವರು ಅನುಮತಿಯನ್ನ ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಮ್ಮೆ ಅಲ್ಲಿ ಕಾನೂನು ಸಮರವನ್ನ, ಕಾನೂನು ಹೋರಾಟ ಮುಂದುವರಿಸುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಒಂದು ಕಾನೂನು ಸಮರವನ್ನ, ಮತ್ತೊಂದು ಕಡೆ ರಾಜಕೀಯ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನ ನಟ ವಿಜಯ್ ಅವರು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಈಗ ಶಾಸಕರು ಏನು ಬೆಂಬಲ ಕೊರತೆ ಇತ್ತು, ಈಗ ಶಾಸಕರು ಬೆಂಬಲ ಕೊರತೆ ನೀಗಿಸತಕ್ಕಂಥ ಸಂದರ್ಭದಲ್ಲಿ ಬೆಂಬಲವನ್ನು ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ನಟ ವಿಜಯ್ ಅವರು ಇದೀಗ ಗವರ್ನರ್ನ ಭೇಟಿ ಮಾಡಿ ಈಗ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಇದೀಗ ಮಾಡಿರುವಂತದ್ದು. ಅರುಣ್, ಓಕೆ ಕೃಷ್ಣ, ಈಗ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಅಥವಾ ಸೂಚನೆ ಗವರ್ನರ್ ಅವರಿಗೆ ಯಾಕೆ ಬೇಕು ಈ ಹಂತದಲ್ಲಿ ಅನ್ನೋ ಪ್ರಶ್ನೆ. ಯಾಕಂದ್ರೆ ಅವರ ಹತ್ರ ಈಗ ಫುಲ್ ಮೆಜಾರಿಟಿ ಇದೆ, 121 ಸ್ಥಾನಗಳು ಅವರ ಹತ್ರ ಇರುವಂತದ್ದು, ಕೈಯಲ್ಲಿದೆ. ಸೊ ಹಾಗಾಗಿ ಫುಲ್ ಮೆಜಾರಿಟಿ ಇದ್ದಾಗ ಸ್ವತಃ ಗವರ್ನರ್ ಅವರು ಕೂಡ ಅದನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ರೀಸನ್ಸ್ ಗಳನ್ನ ಹೇಳೋಕೆ ಸಾಧ್ಯನೇ ಇಲ್ಲ. ಸೊ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಅಥವಾ ಸೂಚನೆ ಗವರ್ನರ್ಗೆ ಕೊಡಬೇಕು ಅನ್ನುವಂಥದ್ದು ಅವಶ್ಯಕತೆ ಇತ್ತಾ ಅಂತ. ಇದನ್ನ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ನಿನ್ನೆನೆ ಹಾಕಿದ್ದಾರೆ ಅನ್ನುವಂಥದ್ದು. ಆದ್ರೆ ಈಗ ಸ್ವಲ್ಪ ತಡವಾಗಿ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಯಾಕಂದ್ರೆ ನಿನ್ನೆ ದಿನನೂ ಕೂಡ ಅವರು ನಟ ವಿಜಯ್ ಅವರು ಹಿರಿಯ ವಕೀಲರ ಜೊತೆಗೆ ರಹಸ್ಯವಾಗಿ ಸಭೆಯನ್ನು ಕೂಡ ಮಾಡಿದ್ರು.
ಚರ್ಚೆ ಮಾಡಿದ್ರು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಡೆಯನ್ನ ತೋರಬಹುದು ಅನ್ನುವಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರ ಆಪಾದನೆಯಂತೆ ಗವರ್ನರ್ ಅವರು ಕೇಂದ್ರ ಸರ್ಕಾರದ ಬಿಜೆಪಿ ಅಂತ ನಡೆದುಕೊಳ್ತಾ ಇರೋ ಮಾತನ್ನ ಕಾಂಗ್ರೆಸ್ನ ಸಂಸದರು ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿನೇ ಏನಾದ್ರೂ ಬಿಜೆಪಿ ಮಾತು ಕೇಳ್ಕೊಂಡು ಈ ರೀತಿಯಾಗಿ ಮಾಡಿದ್ರ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ನಾಯಕರನ್ನು ಆಪಾದನೆ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ನಿರ್ಲಕ್ಷ್ಯ ತೋರ್ತು ಅಂತಂದ್ರೆ ಬಹುಶಃ ರಾಷ್ಟ್ರಪತಿ ಆಳ್ವಿಕೆ ಬರಬಹುದು ಅನ್ನೋದು ಕೂಡ ಪ್ರತಿಪಕ್ಷ ನಾಯಕರ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರ ಆಪಾದನೆ ಆಗಿರುವಂತದ್ದು. ಹಾಗಾಗಿನೇ ಏನು ಶಾಸಕರ ಬೆಂಬಲವನ್ನ ಡಿಎಂಕೆ ಮಿತ್ರ ಪಕ್ಷದ ಶಾಸಕರು ಬೆಂಬಲ ಕೊಡುವಂತದ್ದು ತಡ ಆಗಿತ್ತು. ಒಂದ್ ವೇಳೆ ಏನಾದ್ರು ಅವ್ರೇನಾದ್ರು ಕೊಟ್ಟಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮುಖಾಂತರವಾಗಿನೇ ಎಲ್ಲ ಒಂದ್ ಕಡೆ ಗವರ್ನರ್ ಅವರಿಗೆ ನಿರ್ದೇಶನ ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಟಿವಿಕೆ ಪಕ್ಷದ ನಾಯಕರು ಚರ್ಚೆ ಮಾಡಿ ವಕೀಲರ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿದ್ದಾರೆ. ಬಹುಶಃ ಇವತ್ತು ಏನಾದ್ರು ಗವರ್ನರ್ ಅವರು ಅಂದ್ರೆ ರಾಜ್ಯಪಾಲರು ಇವತ್ತು ಒಪ್ಪಿಗೆ ಕೊಟ್ಟಿದೆ. ಎಸ್ ಎಸ್